ಎಲ್ಲರಿಗೂ ನಮಸ್ಕಾರ. ಈಗ ನಾವು ಆಹಾ ಸಾಂಬಾರ್ ಪುಡಿಯಿಂದ ತರಕಾರಿ ಸಾಂಬಾರನ್ನು ತಯಾರಿಸುತ್ತಿದ್ದೇವೆ. ಈಗ ನಾವು ಒಂದು ಕುಕ್ಕರ್ನಲ್ಲಿ 1.5 ಲೀಟರ್ ನೀರನ್ನು ಕುದಿಯಲು ಇಟ್ಟಿದ್ದೇವೆ. ಇದಕ್ಕೆ ನಾವು 100 ಗ್ರಾಂ ಬೇಳೆಯನ್ನು ತೊಳೆದು ಹಾಕುತ್ತಿದ್ದೇವೆ. ನಾವು 6 ಜನಕ್ಕೆ ಆಗುವಷ್ಟು ಇಲ್ಲಿ ಸಾಂಬಾರನ್ನು ತಯಾರಿಸುತ್ತಿದ್ದೇವೆ. ಇದಕ್ಕೆ ನಾವು 1 ಸ್ಪೂನ್ ಎಣ್ಣೆ, 1/4 ಸ್ಪೂನ್ ಅರಿಶಿಣ ಹಾಕಿ ಕುಕ್ಕರನ್ನು ಮುಚ್ಚಿ 1 ವಿಷಲ್ ಕೂಗಿಸುತ್ತಿದ್ದೇವೆ. ಇದು ತಣ್ಣಗಾದ ನಂತರ ಇದಕ್ಕೆ 1/4 kg ತರಕಾರಿಗಳನ್ನು ಸೇರಿಸುತ್ತಿದ್ದೇವೆ. ಮೂಲಂಗಿ, ಬೀನ್ಸು, ಕ್ಯಾರೆಟು, ಕುಂಬಳಕಾಯಿ, 1 ಈರುಳ್ಳಿ ಹೆಚ್ಚಿದ್ದು, 2 ಟೊಮೊಟೊ ಹೆಚ್ಚಿದ್ದು ಹಾಕಿ ಇದಕ್ಕೆ ನಿಮಗೆ ಬೇಕಾದ ತರಕಾರಿ ಮತ್ತು ಸೊಪ್ಪನ್ನು ಸಹ ಸೇರಿಸಬಹುದು. ಹೆಚ್ಚು ಸಾಂಬಾರು ತಯಾರಿಸಲು ಹೆಚ್ಚಿನ ಬೇಳೆ ಮತ್ತು ತರಕಾರಿ ಮಿಶ್ರಣಗಳನ್ನು ಸಹ ಸೇರಿಸಬಹುದು. 1 ವಿಷಲ್ ಕೂಗಿಸುತ್ತಿದ್ದೇವೆ. ಇದು ಕುಕ್ಕರ್ ತಣ್ಣಗಾದ ನಂತರ ಇದಕ್ಕೆ ರುಚಿಯಾದ ಆಹಾ ಸಾಂಬಾರ್ ಪುಡಿಯನ್ನು 2 ಸ್ಪೂನ್ ಇದಕ್ಕೆ ಹಾಕುತ್ತಿದ್ದೇವೆ. ಚೆನ್ನಾಗಿ ಕೈ ಆಡಿಸಬೇಕು. ಈಗ ಇದಕ್ಕೆ 2 ಸ್ಪೂನ್ ಹುಣಸೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಯಲು ಇಡಬೇಕು. ಈಗ ಪಕ್ಕದಲ್ಲಿ ಇನ್ನೊಂದು ಬಾಣಲೆಗೆ 3 ಸ್ಪೂನ್ ಎಣ್ಣೆ, 1/4 ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ತಯಾರಿಸಿ ಇದಕ್ಕೆ ಬೆಂದಿರುವ ಬೇಳೆ ಮತ್ತು ತರಕಾರಿ ಮಿಶ್ರಣ ಹಾಕಿ ಚೆನ್ನಾಗಿ ಕುದಿಸಿ ಈಗ ಆಹಾ ಸಾಂಬಾರ್ ಪುಡಿಯಿಂದ ತಯಾರಿಸಿದ ಸಾಂಬಾರ್ ಸವಿಯಲು ಸಿದ್ಧ.